ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್ ಮಗ್ಗ. ಕರ್ನಾಟಕ ಬುಲ್ಡೋಸರ್ಸ್ ಫ್ಯಾನ್ಸ್ಗಳೆಲ್ಲ ಕೇಳ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಪಾಯಿಂಟ್ಸ್ ಟೇಬಲ್ ಹೆಂಗಿದೆ ಅಂತ. ಆಫ್ಟರ್ 2 ಮ್ಯಾಚ್ ಟೋಟಲ್ ಆಗಿರೋದು 4 ಮ್ಯಾಚ್, ಪ್ರತಿಯೊಂದು ಟೀಮ್ಗೂ ಕೂಡ ಲೀಗ್ ಸ್ಟೇಜಲ್ಲಿ ಆಫ್ಟರ್ 2 ಮ್ಯಾಚ್ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ, ಯಾರು ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ, ಯಾರು ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಎಲ್ಲ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನಡೀತಿದೆ, ಯಾಕಂದರೆ ನೆನ್ನೆನೂ ಮ್ಯಾಚ್ ಇತ್ತು, ಇವತ್ತು ಕೂಡ ಮ್ಯಾಚ್ ಇದೆ. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ದು 7 ಗಂಟೆ ಮ್ಯಾಚು. ಇನ್ಫ್ಯಾಕ್ಟು ನಿನ್ನೆ ಮಧ್ಯಾಹ್ನದ ಮ್ಯಾಚು, ಇವತ್ತು ಸಾಯಂಕಾಲದ ಮ್ಯಾಚು. ಟೈಮ್ ಟೇಬಲ್ ಅವರು ಅನೌನ್ಸ್ ಮಾಡಿ ಸ್ಟಾರ್ಟಿಂಗಲ್ಲಿ 2 ಮ್ಯಾಚ್ ಇವತ್ತಿತ್ತು. ಬಟ್ 7 ಗಂಟೆ ಮ್ಯಾಚ್ನ ಇವಾಗ ಆಲ್ಟ್ರ್ ಆದಮೇಲೆ ಟೈಮ್ ಟೇಬಲ್ 7 ಗಂಟೆ ಮ್ಯಾಚ್ ಆಗಿದೆ. ಚೆನ್ನೈ ರೈನೋಸ್ ಮೇಲೆ ಮ್ಯಾಚ್ ಇರೋದು ನಮಗೆ ಇವತ್ತು. ಒಂಥರ ಆ ಜನ್ಮ ವೈರಿಗಳು CCL ಅಲ್ಲಿ ಅಂತ ಹೇಳ್ಬೇಕು. ಯಾಕಂದರೆ ನಮಗೆ ಒಂದ್ಸಲ ಟೂರ್ನಮೆಂಟನ್ನು ಉಡಾಯಿಸ್ಬಿಟ್ರು ಫೈನಲಲ್ಲಿ. ಆ ಒಂದು ಮನ್ಕಾಡ್ ಮಾಡ್ಬಿಟ್ಟು ಇನ್ನೂ ತಲೆಯಲ್ಲಿ ಕೂತ್ಕೊಂಡಿದೆ. ಅದು ಎಷ್ಟು ವರ್ಷ ಆದ್ರೂ ಕೂಡ ಹೋಗೋದಿಲ್ಲ. ಆ ರೇಂಜಿಗೆ ಅವ್ರು ರೊಚ್ಚಿಗೆ ಎದ್ದಿರೋವತ್ತು CCL ಕರ್ನಾಟಕ ಬುಲ್ಡೋಸರ್ಸ್ ಅಭಿಮಾನಿಗಳಲ್ಲ. ಚೆನ್ನೈ ರೈನೋಸ್ ವಿರೋಧ ಒಂಥರ RCB ಹೋದ CSKಲ್ಲೂ ಈ ಪಾರ್ಟಿ ಕಿತ್ತಾಟ ಆಗಲ್ಲ, ಆ ಪಾರ್ಟಿ ಕಿತ್ತಾಟ ಎಲ್ಲ ಆ ಟೈಮಲ್ಲಿ ಆಗೋಗ್ಬಿಡಿತ್ತು. ಆದ್ದರಿಂದ ಒಂಥರ ಆ ಜನ್ಮ ವೈರಿಗಳು ಯಾರು ಅಂತ ನಮಗೆ CCL, ಅದು ಚೆನ್ನೈ ರೈನೋಸ್ ಮಾತ್ರನೇ. ಇವತ್ತು ಅವ್ರ ಮೇಲೆ ಮ್ಯಾಚ್ ಇದೆ. ಹೈದರಾಬಾದಲ್ಲಿ ಮ್ಯಾಚು ಆಗ್ತಾ ಇದೆ, 7 ಗಂಟೆ ಮ್ಯಾಚು. ಓಕೆ, ಇವಾಗ ಪಾಯಿಂಟ್ಸ್ ಟೇಬಲ್ನ ನೋಡ್ಬಿಡೋಣ. ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಪಾಯಿಂಟ್ಸ್ ಟೇಬಲ್ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ. ಆಫ್ಟರ್ 4 ಮ್ಯಾಚು ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಟಾಪಲ್ಲಿ ಫಿನಿಶ್ ಮಾಡಿದ್ರು ಲಾಸ್ಟ್ ಟೈಮು. ಈ ಟೈಮು ಕೂಡ ಟಾಪಲ್ಲಿ ಇದ್ದಾರೆ. 2 ಮ್ಯಾಚ್ನೂ ಕೂಡ ಗೆದ್ದಿದ್ದಾರೆ. ಒಂಥರ ಕರ್ನಾಟಕ ಬುಲ್ಡೋಸರ್ಸ್ ಲೆಕ್ಸಿದ್ರಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೈಮು ಕೂಡ ಮೇಲ್ಗಡೆ ಅಂತೂ ಖಂಡಿತ ಪಕ್ಕ ಇದ್ದೇ ಇರ್ತಾರೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಯಾರು ಅಂತಂದರೆ ಎಲ್ಲ ಕ್ಯಾಲೆಂಡರ್ ಇಯರ್ಲೂ ಅದು ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರನೇ. 1.70 ರನ್ ರೇಟ್ನ ಮೇಂಟೈನ್ ಮಾಡಿ, ನೆಟ್ ರನ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಚೆನ್ನೈ ರೈನೋಸ್ ಕೂಡ 2 ಮ್ಯಾಚ್ನ ಗೆದ್ಬಿಟ್ಟು ಬಂದಿದ್ದಾರೆ. ಇವತ್ತು ಒಂಥರ ಡಿಸೈಡ್ ಆಗುತ್ತೆ ಅಂತ ಹೇಳಬೇಕು, ಮೇಲ್ಗಡೆ ಯಾರು ಇರ್ತಾರೆ ಅಂತ. 2.050 ಇವತ್ತು ಯಾರು ಗೆಲ್ತಾರೋ. ಇವತ್ತು ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲಂತೂ ಹೆವಿ ಪ್ರೆಷರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂತಂದರೆ 2 ಮ್ಯಾಚ್ನೂ ಒಂಥರ ಗೆಲ್ಸಿರೋದು ಡಾರ್ಲಿಂಗ್ ಕೃಷ್ಣನೇ. ಆದ್ದರಿಂದ ಇವತ್ತು ಕೂಡ ಅವ್ರ ಮೇಲೇ ಹೆವಿ ಏನಿದೆ ಪ್ರೆಷರ್ ಅಂತೂ ಖಂಡಿತ ಇದೆ. ನೋಡೋಣ ಏನು ಮಾಡ್ತಾ ಇದ್ದಾರೆ. ಚೆನ್ನೈ ರೈನೋಸ್ ಸೈಕ ಕಾಣಿಸಿದ್ದಾರೆ. ಅವರು ಕೂಡ ಸಖತ್ ರನ್ ರೇಟ್ ಇದ್ದಾರೆ. ನಮಗಿನ್ನ ಬೆಟರ್ ರನ್ ರೇಟ್ ಇದೆ ಅಂತ ನಾವೇ ಬೆಟರ್ ಆಗಿ ಗೆದ್ದಿದ್ದೀವಿ 2 ಮ್ಯಾಚ್ ಅಂತಂದರೆ. ಅವ್ರು ನಮಗಿನ್ನ ಕನ್ವಿನ್ಸಿಂಗ್, ನಮಗಿನ್ನ ಬೆಟರ್ ಆಗಿ ಗೆದ್ದಿದ್ದಾರೆ. ಅದೇ ಇವತ್ತು ಡಿಸೈಡ್ ಆಗುತ್ತೆ ಯಾರು ಮೇಲ್ಗಡೆ ಫಿನಿಶ್ ಮಾಡ್ತಾರೆ ಅಂತ. 3 ಮ್ಯಾಚ್ ಆದಮೇಲೆ ತೆಲುಗು ವಾರಿಯರ್ಸ್ 3 ಮ್ಯಾಚ್ ಕಂಪ್ಲೀಟ್ ಆಗಿದೆ. ಅವರು 3ನೇ ಸ್ಥಾನದಲ್ಲಿದೆ 2 ಮ್ಯಾಚ್ನ ಗೆದ್ಬಿಟ್ಟು. ಸೊ ಅವರು ಕೂಡ ಕ್ವಾಲಿಫೈ ಆಗೋ ಥರ ಇದೆ. ಟೋಟಲ್ ಆಗಿರುವಂಥದ್ದು 8 ಟೀಮಲ್ಲಿ 4 ಟೀಮು ಕ್ವಾಲಿಫೈ ಆಗುತ್ತೆ. ಸೇಮ್ IPL ಪ್ಯಾಟರ್ನು ಫಾಲೋ ಆಗುತ್ತೆ. ಟಾಪ್ 2 ಟೀಮ್ಸ್ ವಿಲ್ ಪ್ಲೇ ಕ್ವಾಲಿಫೈಯರ್ 1, ಆಮೇಲೆ ಎಲಿಮಿನೇಟರ್ ಇರುತ್ತೆ, ಆಮೇಲೆ ಕ್ವಾಲಿಫೈಯರ್ 2ನ ಆಡ್ತಾರೆ. ಒಟ್ಟಿನಲ್ಲಿ 4 ಟಾಪ್ 4ಅಲ್ಲಿ ಫಿನಿಶ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದರಲ್ಲಿ ಟಾಪ್ 2ಅಲ್ಲಿ ಫಿನಿಶ್ ಮಾಡ್ತು ಅಂದರೆ ಅಡ್ವಾಂಟೇಜ್ ಸೈಕಲಾಜಿಕಲಿ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಫೈನಲ್ಗೆ ಒಂದೇ ಒಂದು ಹೆಜ್ಜೆ ಆಗಿ ಇರುತ್ತೆ ಟಾಪ್ 2ಅಲ್ಲಿ ಕ್ವಾಲಿಫೈ ಆಯಿತು ಅಂದರೆ. ಸೊ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಸದ್ಯದ ಮಟ್ಟಿಗೆ ನೋಡ್ತಂದರೆ ಬಲ್ಲೆ ಕನ್ವಿನ್ಸಿಂಗ್ ಆಗಿ ಆಡಿದ್ದಾರೆ. ಒಂದು ರನ್ ರೇಟ್ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದಾರೆ ಚೆನ್ನೈಗಿಂತ. ಅದೊಂದು ಬಿಡ್ತು. ಇವತ್ತು ಏನಾರು ಹೊಡೆದ್ವಿ ಅಂತಂದರೆ ಚೆನ್ನೈಗೆ ಟಾಪ್ ಆಫ್ ದ ಟೇಬಲ್ ಹೋಗ್ಬಿಟ್ಟು ಕಿವಿಲಿ ಹಂಗೆ ಬೆರಳು ಬಿಡ್ತಾ ಇರ್ತೀವಿ. ಸೊ ನಮಗೆ ಬೇಕಾಗಿರೋದನ್ನು ಇವತ್ತಿನ 1 ಮ್ಯಾಚ್ನೂ ಗೆದ್ಬಿಟ್ವಿ ಅಂತಂದರೆ ನಾವು ಟಾಪ್ 2ಅಲ್ಲಿ 100% ಫಿನಿಶ್ ಮಾಡ್ತೀವಿ ಅಂತ ಹೇಳ್ಬೇಕು. ಯಾಕಂದರೆ ಚೆನ್ನೈ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಿರೋದು ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಚೆನ್ನೈ ಅವ್ರಿಗೆ ಹೊಡೆದ್ಬಿಟ್ವಿ ಅಂದರೆ ಇನ್ನೊಂದು ಮ್ಯಾಚ್ ಇದೆ. ಸೊ ಅದನ್ನಂತೂ 100% ಹೊಡೆಯೋದ್ರಲ್ಲಿ ನನಗೆ ಯಾಕೋ ಡೌಟು ಕಾಣಿಸ್ತಾ ಇಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನು ಇವಾಗ ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಅನ್ನೋವಂಥವ್ರು ಆಲ್ಮೋಸ್ಟ್ ಭೋಜ್ಪುರಿ ಅವರು ಇವಾಗ ಮ್ಯಾಚ್ ಬೇರೆ ನಡೀತಿದೆ ಮುಂಬೈ ಮೇಲೆ. ಇವರು ಒಂಥರ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಇನ್ನೂ ಔಟ್ ಆಗಿಲ್ಲ, ಬಟ್ ಆದರೂ ಕೂಡ ಒಂಥರ ಲೆಕ್ಕಾಚಾರ ನೋಡ್ತಾನೆ. ಇನ್ನು 2 ಮ್ಯಾಚ್ನ ಗೆದ್ದರೂ ಕೂಡ ಅವ್ರು ಕ್ವಾಲಿಫೈ ಆಗುವಂಥದ್ದು. ಯಾಕಂದರೆ ಮೈನಸ್ ರನ್ ರೇಟ್ ಇರೋದ್ರಿಂದ ಕಷ್ಟ. ಆಮೇಲೆ ಇವರು ಅಷ್ಟೇ ಪಂಜಾಬ್ ದೇಶರ್ ಅವರು ಕೂಡ ಮೈನಸ್ ರನ್ ರೇಟ್ ಇದೆ, ಅವ್ರದ್ದು ಕೂಡ ಕಷ್ಟ. ಮುಂಬೈ ಇರೋಸ್ 100% ಇನ್ನೂ ಚಾನ್ಸ್ ಇದೆ. ಅವರನ್ನು ಇನ್ನೂ 2 ಮ್ಯಾಚ್ನ ಗೆಲ್ತಂದರೆ ವಿತ್ 3 ವಿಕ್ಟ್ರಿ ಕ್ವಾಲಿಫೈ ಆದರೂ ಆಗ್ಬೋದು. ಹಂಗೆ ಕೇರಳದವ್ರಿಗೂ ಚಾನ್ಸ್ ಇದೆ, ಬೆಂಗಾಲವ್ರಿಗೂ ಚಾನ್ಸ್ ಇದೆ, ಮೇಲ್ಗಡೆ ಇರೋರು ಎಲ್ಲರಿಗೂ ಒಂಥರ ಚಾನ್ಸ್ ಇದೆ ಅಂತ ಹೇಳ್ಬೇಕು. ಪಂಜಾಬ್ ಮತ್ತು ಭೋಜ್ಪುರ್ ಅವ್ರಿಗೆ ಒಂದು ಸ್ವಲ್ಪ ಚಾನ್ಸ್, ಸಿಕ್ಕಾಪಟ್ಟೆ ಲಿಮಿಟೆಡ್ ಚಾನ್ಸು ಇಲ್ಲ ಅಂತಲೇ ಹೇಳಬೇಕು. ಚಾನ್ಸು ಅದು ಬಿಡ್ತೋನೆ ಎಲ್ಲರೂ ಕೂಡ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಖಂಡಿತ ಇದೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದಾರೆ. ಕಾದು ನೋಡೋಣ. ಇವತ್ತು ಡೇ ಎಂಡ್ ಆಗೋ ಅಷ್ಟರಲ್ಲಿ ಚೆನ್ನೈ ರೈನೋಸ್ ಮೇಲೆ ಹಾವಳಿ ಇಟ್ಟರು ಅಂತಂದರೆ, ಅಲ್ಲೇ 2 ಪಾಯಿಂಟ್ ನೆತಾಕೊಂಡ್ರು ಅಂತಾರೆ. ವಿತ್ 6 ಪಾಯಿಂಟ್ ನಾವು ಎಲ್ಲರ ಕಿವಿಗೂ ಬೆರಳು ಬಿಡ್ತಾ ಇರ್ತೀವಿ ಮೇಲ್ಗಡೆ ಕೂತ್ಕೊಂಡು. ಅದಕ್ಕೋಸ್ಕರನೇ ವೆಯ್ಟಿಂಗ್. ಒಟ್ಟಿನಲ್ಲಿ ಇವತ್ತಂತೂ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ. ನೋಡೋಣ ನಮ್ಮ ಬ್ಯಾಟಿಂಗು ಯಾವ ಥರ ಇರುತ್ತೆ ಅಂತ. ಲಾಸ್ಟ್ ಮ್ಯಾಚ್ ಇದ್ದಂಗೆ ಇರಬೇಕಿಲ್ಲ ಅಂತಂದರೆ ಕಷ್ಟ. ಚೆನ್ನೈ ರೈನೋಸ್ ಮೇಲೆ ಗೆಲ್ಲೋದು ಸಿಕ್ಕಾಪಟ್ಟೆ ಕ್ವಾಲಿಟೀಸ್ ಇರ್ತಾರೆ ಕಾಣಿಸುತ್ತೆ ಚೆನ್ನೈ ರೈನೋಸ್. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.